ನಮಸ್ತೆ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ಕ್ರಿಯೇಷನ್ಸ್. ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಗ್ರಾಮ ಪಂಚಾಯಿತಿಯ ಹೋಗುವುದು ಸಹಜ. ಆದರೆ ಇಲ್ಲೊಂದು ಅಪರೂಪದ ಘಟನೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ತನಗೆ ತಾರತಮ್ಯವಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರ ವಿರುದ್ಧವೇ ಧರಣಿ ಕೂತ ಅಪರೂಪದ ಘಟನೆ ಹಳೆಮೂಡಿಗೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆದಿದೆ. ಹಾಗಾದರೆ ಈ ಘಟನೆಗೆ ಕಾರಣವೇನು? ಗ್ರಾಮ ಪಂಚಾಯಿತಿಯ ಸದಸ್ಯ ಯಾರು? ಧರಣಿಯನ್ನು ಏಕೆ ಮಾಡುತ್ತಿದ್ದಾರೆಂದು ಖುದ್ದು ಅವರಲ್ಲೇ ಕೇಳೋಣ ಬನ್ನಿ. ಇವತ್ತು ನೀವು ಧರಣಿ ಕೂತಿರೋ ಉದ್ದೇಶ ಏನು? ನಮ್ಮ ಪಂಚಾಯಿತಿಯಲ್ಲಿ ನಮ್ಮನ್ನು ತಾರತಮ್ಯ ಮಾಡಿದೆ. ಯಾವ ವಿಷಯಕ್ಕೆ? ವಿಷಯ ಅಂದರೆ 25ನೇ ತಾರೀಕಿಗೆ ಸಾಮಾನ್ಯ ಸಭೆ ಮೀಟಿಂಗ್ ನಡೀತು. 25ನೇ ತಾರೀಕು ಸಾಮಾನ್ಯ ಸಭೆ ಮೀಟಿಂಗಲ್ಲಿ ನಾವು ಎಲ್ಲರೂ ಕೂತ್ಕೊಂಡು 12 ಸದಸ್ಯರು ಮಾತಾಡಿಕೊಂಡು ನಾವು ಕಿಟ್ ಕೊಡೋ ವಿಚಾರದಲ್ಲಿ ಮನೆಗಳೆಲ್ಲ ಹಾನಿಯಾಗಿದೆಯಲ್ಲ ಅವ್ರಿಗೊಂದು ಟಾರ್ಪಲು ಮತ್ತು ಕಿಟ್ ಕೊಡಬೇಕು ಅಂತೇಳಿ ಮಾಡಿದ್ವಿ. ಆವಾಗ ನಾವು 12 ಜನ ಕೂತು ಮಾತಾಡಿಕೊಂಡು ಎಲ್ಲ ರೆಗ್ಯುಲೇಷನ್ ಪಾಸ್ ಮಾಡ್ಕೊಂಡು ಅವತ್ತು ಹೇಳಿದರು ಆಯ್ತು ಕೊಡೋಣ ಅಂತ ಹೇಳಿದರು. ಮತ್ತು ಪೂರ್ಣ ಬಿದ್ದವರಿಗೆ ಟಾರ್ಪಲು ಕಿಟ್ಟು ಮತ್ತು ಸ್ವಲ್ಪ ಇದ್ದವ್ರಿಗೆ ಒಂದು ಕಿಟ್ ಕೊಡೋಣ ಅಂತೇಳಿ ಮಾತುಕತೆ ಆಗಿ ಎಲ್ಲ ಆಗಿತ್ತು. ಯಾವಾಗ ಕೊಡೋದು ಅಂತೇಳಿ ಸೋಮವಾರ ಕೊಡೋಣ ಅಂತ ಹೇಳಿದ್ರು. ಸೋಮವಾರ ಕೊಡೋಣ ಅಂತೇಳಿ ಎಲ್ಲರೂ ಸೇರಿಕೊಂಡು ಕೊಡೋಣ ಅಂತೇಳಿ ಅಧ್ಯಕ್ಷರು ಹೇಳಿದ್ರು. ಎಲ್ಲ ಸೇರ್ಕೊಂಡು ಹೋಗೋಣ, ಎಲ್ಲ 14 ಜನನೂ ಹೋಗೋಣ ನಾವು ಅಂತ ಹೇಳಿದ್ರು. ಹೋಗೋಣ ಅಂತ ಹೇಳಿದಾದ್ಮೇಲೆ ನಾವು ಬಂದು ಸೋಮವಾರ ಕೇಳಿದ್ವು, ಇಲ್ಲ ಟಾರ್ಪಲ್ಗೆ ಆರ್ಡ್ರ್ ಕೊಟ್ಟಿದ್ದೀವಿ, ಬಂದಿಲ್ಲ, ಬರುತ್ತೆ, 2 ಬಂದಿದೆ, ಇನ್ನೊಂದು ಬರುತ್ತೆ, ಆಯಿತು ಅಂತ ಪುನಃ ಮತ್ತೆ ಬಂದು ಕೇಳಿದಾಗ ಹೇಳೋದೇನು ಇನ್ನಾಗಿಲ್ಲ, ಇನ್ನು ಬರುತ್ತೆ, ನಾಳೆ ಕೊಡೋಣ, ನಾಡ್ದು ಕೊಡೋಣ ಅಂತೇಳಿ ಇದೇ ಮಾತಾಡಿದ್ದಾರೆ ಬಿಟ್ಟು ಏನೂ ಹೇಳಿಲ್ಲ. ನಿನ್ನೆ ನಾನು ಪಂಚಾಯತಿಗೆ ಬೇರೆ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ. ನಾನು ಬಂದಾಗ 2:30 ಗಂಟೆ ಆಗಿತ್ತು. ಬಂದು ಕೇಳುವಾಗ ಆವಾಗಲೂ ಹೇಳಲಿಲ್ಲ. ಬೆಳಗ್ಗೆ ಇವ್ರು ಕೊಟ್ಟು ಬಂದಿದ್ದಾರೆ, ಎಲ್ಲರಿಗೂ ಹಂಚ್ಕೊಂಡು ಬಂದಿದ್ದಾರೆ. ಇವ್ರು ಯಾಕೆ ತಾರತಮ್ಯ ಮಾಡ್ಬೇಕು? ಈ 14 ಜನ ನಾವು ಕೂತ್ಕೊಂಡು ಮಾಡಿರೋದಲ್ವಾ, ತೀರ್ಮಾನ ಮಾಡಿಕೊಂಡೇ ನಾವು ಮಾಡಿರೋದು ಕೊಡಬೇಕು ಅಂತೇಳಿ. ಅಧ್ಯಕ್ಷರು ಪದೇ ಹೇಳಿದ್ದಾರೆ ಎಲ್ಲರೂ ಸೇರ್ಕೊಂಡು ಕೊಡೋಣ ಅಂತ. ಕೊಟ್ಟಾದ ಮೇಲೆ ಇವ್ರದ್ದೇನು ತೀರ್ಮಾನ ಅಂದರೆ ಆ ಭಾಗದವ್ರು ಕೊಡಲಿ, ಕುನ್ನಳ್ಳಿ ಭಾಗದಲ್ಲಿ ಕುನ್ನಳ್ಳಿಯವರು ಕೊಡಲಿ, ಆ ಹಳೆಮುಡಿಯರ ಭಾಗದ ಹಳೆಮುಡಿಯರೇ ಕೊಡಲಿ, ಲೋಕಳ್ಳಿ ಭಾಗದವರು ಲೋಕಳ್ಳಿ ಕೊಡಲಿ ಅಂತ ಹೇಳಿದ್ರು. ಅದ್ಯಾಕೆ ಅವತ್ತು ಮೀಟಿಂಗಲ್ಲಿ ಬರ್ದಿದ್ದೀವಾ, ರೆಗ್ಯುಲೇಷನಲ್ಲಿ ಬರ್ದಿದ್ದೀವಾ? ಇಲ್ಲ, ಮೀಟಿಂಗಲ್ಲೇನು ಹೇಳಿಲ್ಲ, ಎಲ್ಲ ಹೊಂದಾಣಿಕೆ ಕೊಡೋಣ ಅಂತ. ನನ್ನ ಏನು ಅಂತ ನಾನು ಇವತ್ತು ನಿಮಗೆ ಇಲ್ಲಿ ಧರಣಿ ಕೂತೀನಿ ಅಂದರೆ ನಾವು ಒಂದಾಗಿರ್ಬೇಕು. ನಾವು ಬಂದಿರೋದು ಗ್ರಾಮ ಪಂಚಾಯತಿ ಬಂದಿರೋದು ಜನ ಸೇವೆ ಮಾಡ್ಲಿಕ್ಕೆ ಬಂದಿರೋದು, ಒಂದಾಗಿರ್ಬೇಕು, ತಾರತಮ್ಯ ಮಾಡಬಾರ್ದು. ಎಲ್ಲ ವಿಚಾರಗಳಲ್ಲಿ ತಾರತಮ್ಯ ಮಾಡ್ತಾರೆ. ನಾವೇನು ಪಕ್ಷದಿಂದ ಬಂದಿದ್ದೀವಾ? ಪಕ್ಷ ಕಟ್ಕೊಂಡು ನಾವು ಬಂದಿರೋದು ಗ್ರಾಮ ಚಿಹ್ನೆಯಲ್ಲಿ ಅಲ್ವಾ? ಪಕ್ಷ BJP ಕಾಂಗ್ರೆಸ್ ಅಂತ ಪಂಚಾಯಿತಿಯಲ್ಲಿಲ್ಲ. ನಾವು ಹೊಂದಾಣಿಕೆ ಆಗಬೇಕು. ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಆಯ್ತಾ? ಅದ್ರ ಮೇಲೆ ಹೇಳಿದು ಈಗ ಕೇಳಿದೆ ಫೋನ್ ಮಾಡಿ, ಬಾಕಿದವ್ರಿಗೆ ಹೇಳಿದಾರ ಅಂತ ಕೇಳುವಾಗ ಇಲ್ಲ ನನಗೆ ಹೇಳಿಲ್ಲ ಅಂತೇಳಿ ಅಜಿತ್ ಅವರು ಹೇಳಿದ್ರು. ಸೋನಿಯನ್ನಿಗೆ ಫೋನ್ ಮಾಡಿದ್ದೆ, ಇನ್ನೊಂದು ಮೆಂಬರಿಗೆ, ಅವರು ಹೇಳಿದ್ರು ಕೊಡಬೇಕು ಅಂತ. ಹೋಗುವಾಗ ನನಗೆ ಹೇಳಿ ಅಂತ ಹೇಳಿದ್ರೆ ಅದ್ರ ಮೇಲೆ ಹೇಳಿಲ್ಲ ಅಂದರು. ಸಂದೀಪ್ ಲೋಕಳಿಗೆ ಅವ್ರಿಗೆ ಹೇಳಿದ್ದೆ, ಅವರು ಹೇಳಿದ್ರು ನಮಗಿಲ್ಲ, ಅದು ಮಾಡಿ ತಪ್ಪು ಅಂತೇಳಿ. ನಾವು ಬರ್ತೀವಿ ಅಂತಲೂ ಹೇಳಿದರು. ಅವ್ರಿಗೇನು ಹೆದರಿಕೆನೋ ಏನೋ ಗೊತ್ತಿಲ್ಲ. ನಾವು ಜನಪರ ಬಂದಿರೋದು, ನಾವು ಇದರಲ್ಲೇ ಬೇಕಾದ್ರೆ ಸಾವು ಇದರಲ್ಲಾದರೂ ಆಗಲಿ, ಒಳ್ಳೆ ಕೆಲಸ ಮಾಡಿ ಸಾವಾದರೂ ನಾವು ತಲೆಬಿಸಿ ಮಾಡ್ತೀವಿ. ಆದರೂ ಇವರು ಇವತ್ತು ಬರ್ತೀನಿ ಅಂತೇಳಿ ಬಂದಿಲ್ಲ. ನಾನು ಅವ್ರು ನಂಬ್ಕೊಂಡು ನಾನು ಪ್ರತಿಭಟನೆ ಕೂತಿರೋ, ಮುಷ್ಕರ ಮಾಡೋಕ್ಕಲ್ಲ. ನನಗೆ ಯಾಕೋಸ್ಕರ ಇವರು ತಾರತಮ್ಯ ಮಾಡಿದ್ದಾರೆ ಅಂತೇಳಿ ನನಗಬೇಕು. ನಾನು ಕಳೆದ ಬಾರಲ್ಲೂ ಚುನಾವಣೆಯಲ್ಲಿ ಗೆದ್ದು ಉಪಾಧ್ಯಕ್ಷರಾಗಿ ಮೆಂಬರ್ ಆಗಿ 5 ವರ್ಷ ಆಡಳಿತ, ಈ ಸಲಿನ ಅಧ್ಯಕ್ಷರಾಗಿ ನಾನು ಆಡಳಿತ ಮಾಡಿ ನಮ್ಮನ್ನು ಕಡೆಗಣಿಸ್ತಾರೆ ಅಂತ. ಇನ್ನು ಪಂಚಾಯಿತಿಗೆ ಕೆಲಸ ಮಾಡಿಸ್ಲಿಕ್ಕೆ ಬರ್ತಾರಲ್ಲ, ಅವ್ರು ಎಷ್ಟು ಕಡೆಗಣಿಸ್ಬೋದು ಅಂತ ಇಷ್ಟೇ ಕೇಳಿ. ನಾವು ಒಳಗಿದ್ರು ನಮ್ಮನ್ನ ಇವರು ಎಷ್ಟು ಬೇಕು ಅಷ್ಟೇ ಇದು ಮಾಡ್ತಿದ್ದಾರೆ. ಅದು ಆಗಬಾರ್ದು. ಇನ್ನು ಮುಂದೆ ಎಲ್ಲ ಹೊಂದಾಣಿಕೆಯಲ್ಲಿ ಹೋಗ್ಲಿ ಅಂತೇಳಿ ನಾನು ಇದನ್ನು ಮುಷ್ಕರ. ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಮನೆ ಹಾನಿಗೊಳಗಾಗಿದೆ? ಮತ್ತೆ ಈ ಕಿಟ್ಗಳೆಲ್ಲ ಏನು ಸರ್ಕಾರದಿಂದ ಕೊಡ್ತೀರಾ ಅಥವಾ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಕೊಡ್ತಾ ಇದ್ದೀರಾ? ನಮ್ಮ ಗ್ರಾಮದಲ್ಲಿ ಟೋಟಲ್ 10 ಮನೆಗಳು ಹೋಗಿದೆ. ಸಂಪೂರ್ಣ ಅಂದರೆ ಒಂದು 3ರಿಂದ 4 ಹೋಗಿದೆ, ಮತ್ತೆ ಅಲ್ಪ ಸ್ವಲ್ಪ ಆಗಿದೆ. ಆ ಅಮೌಂಟು ಪಂಚಾಯಿತಿಯಿಂದ, ಗ್ರಾಮ ಪಂಚಾಯಿತಿಯಿಂದ 25% ಅಂತ ಬರುತ್ತೆ. ಅದರಲ್ಲಿ ತೆಗೆದು ಕೊಡ್ತಾ ಇದ್ದಾರೆ. ನಮ್ಮ ಸ್ವಂತ ನನ್ನ ಕೈಯಿಂದ ಆಗಲಿ, ಅಧ್ಯಕ್ಷರ ಕೈಯಲ್ಲಿ ಆಗಲಿ, ವಿಡಿಯೋ ಕೈಯಲ್ಲಾಗಲಿ, ಮೆಂಬರ್ಸ್ ಕೈಯಲ್ಲಾಗಲಿ, ಪಂಚಾಯಿತಿಯ ದುಡ್ಡು. ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇರೋದು, ನಾವೆಲ್ಲ ಸೇರಿ ಕೊಡ್ಬೋದು ಅಂತೇಳಿ. ಈಗ ನೀವು ಕೊನೆಯದಾಗಿ ಏನು ಬೇಡಿಕೆ ಇಡ್ತೀರಿ? ಅಂದರೆ ಈಗ ಧರಣಿ ಕೂತಿದ್ದೀರಿ, ಇದಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು,
ಇಲ್ಲಿ ಯಾರು ಬರಬೇಕು, ಏನಾದ್ರು ಉತ್ತರ ಕೊಡಬೇಕು ಅಂತ ಏನು ಬೇಡಿಕೆ ಇದೆ? ನಮಗೆ ಇಒ ಮೇಡಮ್ ಬರಬೇಕು, ಇನ್ನು ಮುಂದೆ ಈ ರೀತಿ ಆಗಬಾರ್ದು, ಎಲ್ಲ ಹೊಂದಾಣಿಕೆಯಲ್ಲಿ ಆಗಿ ಕೆಲಸ ಮಾಡ್ಕೋಬೇಕು. ಮತ್ತೊಂದು ಹೇಳ್ತೀನಿ ಕೇಳಿ, ನಮಗೆ ಇವರು ಕೊಡ್ತೀನಿ ಪಿ ಡಿ ಅವ್ರ ಹತ್ರ ಕೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಅಲ್ಲಿ ಹೋಗಿದ್ರಂತೆ, ಹೋದಾಗ ಕೊಡ್ತೀನಿ ಅಂದ್ರು, ಕೊಟ್ಟಿದ್ದಾರೆ ಅಂತೇಳಿ ಆ ಮಾತು ಹೇಳದ ಪಿ ಡಿ ಒ ಅಂದ್ರೆ ನಮಗೆ ಅವರೇ ಹೇಳ್ತಿದ್ರು ಅಲ್ವಾ, ನಮ್ಮೆಲ್ಲರಿಗೂ ಅವ್ರೇನ್ ಹೇಳ್ಬೇಕು, ನಮಗೆ ನೀವು ಎಲ್ಲ ಸೇರ್ಕೊಂಡು ಕೊಡಿ ಅಂತ ಹೇಳ್ಬೇಕಿತ್ತು. ಮೀಟಿಂಗ್ ಮಾಡೋ ರೆಗ್ಯುಲೇಷನ್ ಅವರು ಸೈನ್ ಇಲ್ಲ ಅಂದ್ರೆ ಆಗುತ್ತಾ ಅವ್ರದ್ದು? ಅವ್ರು ಮಾಡ್ಲೇಬೇಕು ತಾನೆ, ಎಲ್ಲ ನಮ್ಮ ಮೆಂಬರ್ಗಳಿದ್ರೆ ಮುಗಿಯುತ್ತಾ? ಇವರು ನಮಗೊಂದು ಮಾತು ಹೇಳಲಿಲ್ಲ. ಇವ್ರು ಖಾಲಿ ಅವ್ರು ಕೊಟ್ರು, ನೀವು ನಾಳೆ ಅಲ್ಲಿ ಕೊಡಿ ಅಂತ ಒಂಥರ ಬಾರಿ. ಇವತ್ತು ಬೆಳಗ್ಗೆನು ಕೊಡಿ ಅಲ್ಲರಿ, ಅದಕ್ಕೆ ಯಾಕ್ರಿ ಅಷ್ಟು ದೊಡ್ಡ ಇದು ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮನ್ನ ಇನ್ನೂ ಇದೆ ಹೇಳಲಿಕ್ಕೆ. ನಾವು ಮನಸ್ಸೊಳಗೆ ಇಟ್ಕೊಂಡು ಸುಮ್ಮನೆ ಕೂತಿದ್ವಿ. ಯಾಕಂದ್ರೆ ನಾವು ಬಂದಿರಿ ಜನಪರ ಕೆಲಸ ಮಾಡಕ್ಕೆ, ನಾವೇನು ಗಿಡ್ಜಲ್ಲ ಅಲ್ಲ. ಅವರು ಅವ್ರ ಮನಸ್ಸಲ್ಲಿರ್ಬೋದು ಇವರು ಪಕ್ಷಪಾತ ಮಾಡ್ತಾರೆ ಅಂತ. ಪಕ್ಷ ಇಲ್ಲ, ಇಲ್ಲ. ನಮಗೆ ನ್ಯಾಯ ಬೇಕು, ಇವ ಬರಬೇಕು. ಯಾವ ಕಾರಣಕ್ಕಾಗಿ ಇದಕ್ಕೆ ಮುಂಚೆ ಇನ್ನು ಮುಂದೆ ಯಾವುದು ಈ ರೀತಿ ಆಗ್ಬಾರ್ದು ಅಂತ ಹೇಳಿ ನಮಗೆ ಇವ ಬಂದು ಮಾತಾಡಿ ಹೋಗ್ಬೇಕು. ಖಂಡಿತ. ಈಗ ಜುಬೇರ್ ಅವರ ಒಂದು ಬೇಡಿಕೆ ಅಂತೆ ಈ ಸ್ಥಳಕ್ಕೆ ಏನು ಧರಣಿ ಕೂತಿದ್ದೀವಿ, ಅವರು ಈ ಸ್ಥಳಕ್ಕೆ ಬಂದು ಇನ್ನು ಮುಂದೆ ಈ ತಾರತಮ್ಯ ಆಗಬಾರ್ದು, ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಅಲ್ಲಿವರೆಗೆ ಧರಣಿ ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇವರಿಗೆ ಬೆಂಬಲವಾಗಿ ನಿಂತಿರುವಂಥ ಈ ಭಾಗದ ಏನು ಮೆಂಬರ್ಗಳಾದ ಜಾನಕಿ ಮತ್ತು ಜ್ಯೋತಿ ಅವರು ಇದ್ದಾರೆ, ಅವರೊತ್ತಿಗೂ ಸಹ ನಾವು ಮಾತಾಡ್ತೀವಿ. ನಮಸ್ತೆ. ಇವತ್ತು ನಾವು ಪಂಚಾಯಿತಿ ಮುಂದೆ ಯಾಕೆ ಕೂತಿದ್ದೀವಿ ಅಂತ ಹೇಳಿದರೆ, ಇವತ್ತೇನು ಕಿಟ್ ಕೊಡೋ ವಿಚಾರದಲ್ಲಿ ಏನು ನಮ್ಮ ಗಮನಕ್ಕೆ ಬರ್ದಲ್ಲೇ ಕಿಟ್ ಕೊಟ್ಟಿದ್ದಾರೆ ಅನ್ನೋ ವಿಷಯನ ಇಟ್ಕೊಂಡು ಇವತ್ತು ನಾವು ಕೂತಿದ್ದೀವಿ. ಆದರೆ ಅದೊಂದೇ ವಿಚಾರ ಅಲ್ಲ, ಭಾಳಷ್ಟು ವಿಚಾರಗಳಿದೆ. ಹಾಗಾಗಿ ನಾವು ಮೇಲ್ನೋಟಕ್ಕೆ ಕಿಟ್ ಕೊಡೋ ವಿಚಾರದಲ್ಲಿ ಅವ್ರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಮತ್ತು ಕುನ್ನಳ್ಳಿ ಭಾಗದ ಸದಸ್ಯರು ಕೊಟ್ಟಿದ್ದಾರೆ, ಇವರು ಹಳೆ ಮೂಡಿಗೆರೆ ಭಾಗದವರು ಧರಣಿ ಕೂತಿದ್ದಾರೆ ಅಂತೇಳಿ ಅನಿಸ್ಬೋದು. ಆದರೆ ಇಂಥ ವಿಚಾರಗಳು ಭಾಳಷ್ಟು ಇದೆ. ಹಾಗಾಗಿ ನಾವು ಈಗ 1 ವರ್ಷ ಆಯಿತು, 1 ವರ್ಷದಿಂದ ಭಾಳಷ್ಟು ಪಂಚಾಯಿತಿ ಒಳಗಡೆ ಹಳೆ ಮೂಡಿಗೆರೆ ಸದಸ್ಯರು, ಆ ಭಾಗದ ಸದಸ್ಯರು ಏನಿದ್ದೀವಿ, ಹಳೆ ಮೂಡಿಗೆರೆ ಭಾಗದ ಸದಸ್ಯರು ಏನಿದ್ದೀವಿ, ಆ ಭಾಗದ ಸದಸ್ಯರಿಗೆ ಭಾಳಷ್ಟು ತಾರತಮ್ಯಗಳಾಗ್ತಾ ಇದೆ ಪಂಚಾಯಿತಿ ಒಳಗಡೆ ಅನ್ನೋದಕ್ಕೋಸ್ಕರ ನಾವಿವತ್ತು ಕೂತಿದ್ದೀವಿ. ಇದು ಕಿಟ್ ಕೊಡೋ ವಿಚಾರ ಚಿಕ್ಕದೇ ಇರ್ಬೋದು, ಆದರೆ ಏನು ಅಲ್ಲಿ ಕೊಟ್ಟಿದ್ದಾರೆ, ಇವರು ಹಳೆ ಮೂಡಿಗೆರೆ ಭಾಗದ ಸದಸ್ಯರಿಗೆ ಹೇಳಿಲ್ಲ, ಹಾಗಾಗಿ ಇವರು ಕೂತಿದ್ದಾರೆ ಅಂತ ಅನ್ಸ್ಬೋದು. ಆದರೆ ಇಂಥ ವಿಚಾರಗಳು ಭಾಳಷ್ಟು ಪಂಚಾಯಿತಿ ಒಳಗಡೆ ನಡೆಯೋದ್ರಿಂದ ನಾವು ಭಾಳಷ್ಟು ಮನಸ್ಸಿಗೆ ನೋವಾಗಿದೆ ನಮ್ಮ 3 ಜನ ಸದಸ್ಯರಿಗೆ. ಯಾಕಂದರೆ 3 ಜನ ಸದಸ್ಯರನ್ನು ಪಂಚಾಯಿತಿ ಒಳಗಡೆ ಭಾಳಷ್ಟು ಕಡೆಗಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂರ್ಲಿಕ್ಕೆ ಏನು ಜುಬೇರರು ಇವತ್ತು ಈ ತೀರ್ಮಾನ ತಗೊಂಡಿದ್ದಾರೆ, ಅವ್ರಿಗೆ ಬೆಂಬಲವಾಗಿ ನಾನು ಮತ್ತು ಜ್ಯೋತಿ ಅವರು ಅವ್ರ ಬೆಂಬಲವಾಗಿ ನಿಂತಿದ್ದೀವಿ. ಯಾಕಂತೇಳಿದರೆ ಈಗ ನಿಮಗೆ ಗೊತ್ತಿರ್ಬೋದು, 2017ರಲ್ಲಿ ನಿವೇಶನಕ್ಕಾಗಿ ಹೋರಾಟ ಮಾಡ್ತಾರೆ ಪಂಚಾಯಿತಿ ಎದುರುಗಡೆ, ಏನು 4 ಪಂಚಾಯಿತಿ ಎದುರುಗಡೆ ಜಿಲ್ಲಾ ಪಂಚಾಯತ್ ಏನು DC ಆಫೀಸ್ ಎದುರುಗಡೆ ಎಲ್ಲ ಕಡೆನೂ ಹೋಗಿ ಹೋರಾಟ ಮಾಡಿ ನಿವೇಶನ ರೈತರು ಹೋರಾಟ ಮಾಡಿ ಆ ಸೈಟನ್ನು ಅವರು ಉಳಿಸ್ಕೊಂಡಿದ್ದಾರೆ, ಗುರುತಿಸಿದ್ದಾರೆ. ಅದು ನಮ್ಮ ಪಂಚಾಯಿತಿ ಅವರಾಗಲಿ, PDO ಆಗಲಿ, ಜನಪ್ರತಿನಿಧಿಗಳಾಗಲಿ ಏನು ಗುರ್ತಿರೋಂಥ ಸೈಟ್ ಅಲ್ಲ, ಅದು ನಿವೇಶನ ಅಲ್ಲ. ಅದನ್ನು ನಾವು ಜನರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಅಧ್ಯಕ್ಷರ ಹತ್ರ ಮಾತಾಡ್ತೀವಿ. ನಿಮ್ಮ ನೇತೃತ್ವದಲ್ಲೇ ಜನರಿಗೆ ನಿವೇಶನವನ್ನು ಹಂಚಿಕೆ ಮಾಡಬೇಕು, ಆವಾಗ ಇದು ಒಂದು ಗ್ರಾಮ ಸಭೆನ ಕರೆದು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿದ್ದೆ. ಇದುವರೆಗೂ ಅದ್ರ ಬಗ್ಗೆ ಕ್ರಮಗಳಾಗಿಲ್ಲ. ನಾವು ಆ ಭಾಗದ ಸದಸ್ಯರಾಗಿ ನಾವು 4 ಜನ ಇದ್ದೀವಿ, ಹಳೆ ಮೂಡಿಗೆರೆ ಸದಸ್ಯರು. ಆ ಸದಸ್ಯರುಗಳು ಹೋರಾಟ ಮಾಡಿ ಅಲ್ಲಿ ಏನು 30-40 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಲಿಕ್ಕಾಗ್ದಾನೆ ಕೂಲಿ ಕೆಲಸ ಮಾಡಿ ತಿಂತಾ ಇರೋರು ಅಂಥವರಿಗೆ ನಾವು ನಿವೇಶನವನ್ನು ಕೊಡಬೇಕು ಅವರಿಗೆ ಕೂರ್ಲಿಕ್ಕೆ ಅಂತೇಳಿ ಹೋರಾಟ ಮಾಡಿದರೆ ಪಂಚಾಯಿತಿ ಒಳಗಡೆ ಯಾರೂ ಕೂಡ ನಮಗೆ ಬೆಂಬಲವಾಗಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮಗೆ ಸಪೋರ್ಟ್ ಮಾಡಲ್ಲ. ಆದರೂ ಕೂಡ ನಾವು ಅದನ್ನು ಏನು ಮರ ತೆಗ್ಸೋಕ್ಕೆ ಆಗಲಿ, ಆಮೇಲೆ ಅಲ್ಲಿ ಏನು ಭೂಮಿನ ಮಟ್ಟ ಮಾಡಲಿಕ್ಕಾಗಲಿ
ಅದನ್ನೆಲ್ಲ ಕೂಡ ನಾವು ಏನು ಬೇರೆ ಬೇರೆ ಇಲಾಖೆಗಳಿಗೆ ಅದನ್ನ ನಾವು ಮಾಡಿದ್ದೀವಿ. ಇವತ್ತು 20ರಿಂದ 25 ಜನ ಅಲ್ಲಿ ಕೂತಿದ್ದಾರೆ. ಆಯ್ತಾ? ಹಾಗಾಗಿ ಅಂಥ ಸಮಸ್ಯೆಗಳು ಭಾಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದಾಗ ಅಂಥಲ್ಲಿಗೆ ಯಾರು ಕೂಡ ಹೋಗಿ ಭೇಟಿ ಮಾಡಲ್ಲ. ಬೇರೆ ಭಾಗದ ಸದಸ್ಯರಾಗಲಿ, ಬೇರೆ ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಬರಲ್ಲ. ಹಾಗಾಗಿ ನಾವು ಇವತ್ತು ಅಂಥ ಸಮಸ್ಯೆಗಳನ್ನ ಇದ್ದಾಗ ನಾವು ಅವ್ರಿಗೆ, ಆ ಜನರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಅವ್ರ ಸಮಸ್ಯೆನ ಪರಿಹಾರ ಮಾಡ್ಬೇಕಂತೇಳಿ ನಾವು ಆ ಭಾಗದಲ್ಲಿ ನಿಂತಿದ್ದೀವಿ. ಹಾಗಾಗಿ ಇಂಥವು ಸಮಸ್ಯೆಗಳು ಭಾಳಷ್ಟು ಪಂಚಾಯತಿ ಒಳಗಡೆ ನಡೀತಾ ಇದೆ, ಇದೇನಾಗಬಾರ್ದು. ಹಾಗಾಗಿ ನಾವು ಅವರಿಗೆ ಬೆಂಬಲ, ಬೇರೆಯವ್ರಿಗೆ ಬೆಂಬಲ ಹಳೆ ಮುಡಿಗೆರೆ ಪಂಚಾಯಿತಿಯಿಂದ ಜುಬೇರ್ ಅವರು ಏನೀಗ ಧರಣಿ ಕೂತಿದ್ದಾರೆ, ಅವ್ರ ಜೊತೆಗೆ ನಾವು ಒಂದು ಬೆಂಬಲವಾಗಿ, ನಾನು ಮತ್ತು ಜಾನಕಿ ಮೇಡಮ್ ಅವರು ಅವರಿಗೊಂದು ಬೆಂಬಲ ಸೂಚಿಸೋಕ್ಕೋಸ್ಕರ ಅವ್ರ ಜೊತೆಗೆ ಈಗ ಒಂದು ಈ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ವಿ. ಅವ್ರೇನೀಗ ಕಿಟ್ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದ್ದಾರೆ ಪಂಚಾಯಿತಿಯಿಂದ ಅಂತ ಏನು ಹೇಳಿದ್ರು ಅದು ನಿಜವಾದ ವಿಚಾರ. ಯಾಕಂದರೆ 25ನೇ ತಾರೀಕು ನಮ್ಮದು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಹೋಗಿ, ಎಲ್ಲ ಭಾಗಕ್ಕೂ ಎಲ್ಲ ಸದಸ್ಯರು ಹೋಗಿ ಒಂದು ಕಿಟ್ ಮತ್ತು ಟಾರ್ಪಲ್ ವಿತರಣೆ ಮಾಡುವುದ್ರ ಬಗ್ಗೆ ನಾವು ಚರ್ಚಿಸಿ ಅಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ಆದರೆ ನಿನ್ನೆ ಅವರು ಹೋಗಿ ಕುನ್ನಳ್ಳಿ ಭಾಗಕ್ಕೆ ಕುನ್ನಳ್ಳಿ ಸದಸ್ಯರು ಕಿಟ್ಟನ್ನ ವಿತರಣೆ ಮಾಡಿದ್ದಾರೆ. ಆಗ ನಾವು ಇವತ್ತು ಬಂದು ಕೇಳೋತಿಗೆ ಇಲ್ಲ, ಎಲ್ಲ ಅವ್ರವ್ರ ಭಾಗದ ಸದಸ್ಯರು ಅವ್ರವ್ರ ಭಾಗ ಕೊಟ್ಕೊಳ್ಳಿ, ಹಳೆ ಮುಡಿಗೆರೆ ಸದಸ್ಯರು ಹಳೆ ಮುಡಿಗೆರೆ ಭಾಗ ಕೊಡಿ, ಲೋಕೊಳ್ಳಿ ಸದಸ್ಯರು ಲೋಕೊಳ್ಳಿ, ಈ ರೀತಿ ಮಾತುಗಳನ್ನ ಆಡ್ತಿದ್ದಾರೆ. ಹಾಗಾದ್ರೆ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಯಾಕೆ ಮಾತಾಡಿದ್ರು ಇವರು ಅನ್ನೋದು ಈಗ ಜುಬೇರ್ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲವಾಗಿ ಬಂದಿದ್ದೀವಿ. ಇದೊಂದೇ ವಿಚಾರ ಅಲ್ಲ, ಎಲ್ಲ ವಿಚಾರದಲ್ಲೂ ಇಲ್ಲಿ ತಾರತಮ್ಯಗಳು ನಡೀತಾ ಇದೆ. ಅಧ್ಯಕ್ಷರು ಚುನಾವಣೆ ಯಾವಾಗ ಆಯಿತು ಅವಾಗ ಒಂದು ಪಕ್ಷದಿಂದ 2 ಜನನ ಅಂತ ನಿಲ್ಸಿದ್ರು. ಒಂದು ನಾವು ಜಾನಕಿ ಮೇಡಮ್ ಅವ್ರನ್ನ SC ಕ್ಯಾಟಗರಿ ಬಂದಾಗ ಅಧ್ಯಕ್ಷರು ಚುನಾವಣೆಗೆ ನಿಲ್ಸಿದ್ವಿ, ಅವ್ರ ಕಡೆಯಿಂದ ಅವ್ರು ರಂಜಿತ್ ಅವ್ರನ್ನ ನಿಲ್ಸಿದ್ರು. ನಮ್ಮ ಕಡೆ ಸದಸ್ಯರು ಕಮ್ಮಿ ಇದ್ದಿದ್ರಿಂದ ಜಾನಕಿ ಮೇಡಮ್ ಅವ್ರು ಸೋತು ರಂಜಿತಾ ಮೇಡಮ್ ಅವ್ರು ಗೆದ್ರು, ಅಧ್ಯಕ್ಷರಾದ್ರು. ಅಲ್ಲಿಗೆ ಅದು ಮುಗೀತು. ಅವರು ಮೊದಲು ಅಧ್ಯಕ್ಷರು ನಾನಾಗಿದ್ದು ಈ ಪಂಚಾಯಿತಿಗೆ. ಒಂದು ಅಧ್ಯಕ್ಷರನ್ನ ಒಂದು ಸೀಟಿಗೆ ಕೂರ್ಸೋ ಅಂತ ಒಂದು ಕಾರ್ಯಕ್ರಮ ಅಂತ ಇರುತ್ತೆ. ಈಗ ನಾವು ಬಂದು ಕೂರ್ಸಿದ್ರು ಅವ್ರು ಕೂರ್ತಾರೆ, ನಾವು ಕೂರ್ಸಿಲ್ಲ ಅಂದ್ರೂ ಕೂರ್ತಾರೆ. ಆದ್ರೆ ನಾವು ಅದ್ರಲ್ಲಿ ತಾರತಮ್ಯ ತೋರಿಸಿಲ್ಲ. ನಾನು ಬಂದು ಅವ್ರನ್ನ ಸೀಟಿಗೆ ಕೂರ್ಸೋ ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸಿ ಅವ್ರ ಜೊತೆನೆ ಇದ್ದು ಅವತ್ತಿಂದ ಎಲ್ಲರೂ ಒಟ್ಟಾಗಿರೋಣ ಅಂತಾನೆ ಒಂದು ಆ ಭಾವನೆಯಿಂದಾನೇ ಹೋಗಿದ್ದೀವಿ ನಾವು. ಆದ್ರೆ ಅವತ್ತು ನಾವು ಆ ಭಾವನೆ ಹೋದ್ರು, ಆಮೇಲೆ ನಮಗೆ ಎಲ್ಲ ವಿಚಾರದಲ್ಲೂ ಏನು ತಿಳಿಸಲ್ಲ. ನಮ್ಮ 3 ಜನನ ನಾವು 3 ಜನ ಒಂದಾಗಿ ವೋಟ್ ಮಾಡಿದ್ವಿ. ನಮ್ಮ ಜೊತೆ ಚಂದ್ರೇಶ್ ಅಂತ ಒಬ್ರು ಸದಸ್ಯರಿದ್ದಾರೆ. 4 ಜನ ನಾವು ಒಂದಾಗಿದ್ವಿ. ಆದ್ರೆ ನಾವು 3 ಜನ ತುಂಬಾ ಕಡೆಗಣಿಸಿ ಅವರು ಯಾವುದೇ ವಿಚಾರ ಆದ್ರು. ಈಗ ಒಂದು RD ವಿಚಾರದಲ್ಲಿ ಒಬ್ರು ಸೌಮ್ಯ ಅಂತ ಏನೋ ರಿಸೈನ್ ಮಾಡಿದ್ರು ಅಂತ ಪ್ರೀತಿ ಅನ್ನೋ ಒಬ್ರ RDನ ತಗೊಂಡಿದ್ದಾರೆ. ಅದು ಯಾವಾಗ ನೀತಿ ಸಂಹಿತೆ ಇದ್ದಾಗ ತಗೊಂಡಿದ್ದಾರೆ. ಅದಕ್ಕೆ ನಾವು ಕೇಳಿದಾಗ ನಮಗೆ RD ಬೇಕಿತ್ತು, ನಾವು ನೀತಿ ಸಂಹಿತೆ ಇರೋದ್ರಿಂದ ಅವ್ರನ್ನ ತಗೊಂಡ್ವಿ, ಕೆಲಸ ಕಾರ್ಯಗಳಾಗಬೇಕಿತ್ತು ಅಂದ್ರು. ಸರಿ, ತಗೊಂಡಿದ್ದಾರೆ, ಪಂಚಾಯಿತಿ ಕೆಲಸಗಳಾಗಬೇಕಿತ್ತು, ತಗೊಂಡಿದ್ದಾರೆ. ಆದ್ರೆ ಅಧ್ಯಕ್ಷರು ಆವಾಗಲೂ ಸಹ 11 ಜನ ಸದಸ್ಯರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಹೀಗೆ ನಾವು ಈ ಪ್ರೀತಿ ಅನ್ನೋರ್ನ ತಗೊಳ್ತಾ ಇದ್ದೀವಿ, ನೀವು ಬನ್ನಿ ನಾಳೆ ಅಂತ. ಅದನ್ನ ನಾವು 3 ಜನಕ್ಕೆ ತಿಳಿಸಿಲ್ಲ. ನನಗೆ, ಜಾನಕಿ ಮೇಡಮ್ಗೆ, ಜುಬೇರ್ ಅವರಿಗೆ ಇವರು ತಿಳಿಸಿಲ್ಲ. ಅದಕ್ಕೆ ನಾವು ಮಾರನೇ ದಿನ ಬಂದು PDO ಸರ್ನ ಕೇಳೋತಿಗೆ ಅಧ್ಯಕ್ಷರು ಇಲ್ಲಿದ್ರು. ಅಧ್ಯಕ್ಷರನ್ನ ನಾವು ಕೇಳಿದ್ವಿ, ಅಲ್ಲ ಅಧ್ಯಕ್ಷರು ನೀವು 11 ಜನಕ್ಕೆ ಫೋನ್ ಮಾಡಿದ್ದೀರಾ, ನಮ್ಮ 3 ಜನಕ್ಕೆ ಯಾಕೆ ಫೋನ್ ಮಾಡಿಲ್ಲ ಅನ್ನೋದಕ್ಕೆ, ನಿಮ್ಮ 3 ಜನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನನಗೆ 11 ಜನ ಇದ್ದಾರೆ ಸಾಕು, ನಾನು ನಿಮ್ಮ 3 ಜನಕ್ಕೆ ಫೋನ್ ಮಾಡೋಕ್ಕೆ PDO ಅವ್ರಿಗೆ ಹೇಳಿದ್ದೆ ಅಂತಾರೆ. ಹಾಗಾದ್ರೆ ಅಧ್ಯಕ್ಷರು 3 ಜನನ್ನ ಬೇರೆ ಭೇದ ಭಾವ ಮಾಡಿ 11 ಜನ ಸದಸ್ಯರು ಇದ್ದಾರೆ ಅಂದ್ರೆ ಸರಿ, ಅವರಿಗೆ ಕೋರಂ ಸಿಗ್ಬೋದು. ಹಾಗಾದ್ರೆ ಈ ಮಾತು ನಮ್ಗೆ ಹೊರಟಾಗಲ್ವಾ? ಎಲ್ಲ ವಿಚಾರದಲ್ಲೂ ಅಷ್ಟೇ. ನೀವು 3 ಜನ, ಅವರು ಡೈರೆಕ್ಟ್ ಆಗಿ ನಮಗೆ 3 ಜನ ಕೇಳಿರೋ ಮಾತು, ನಿಮ್ಮ 3 ಜನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನಾವು PDOಗೆ ಫೋನ್ ಮಾಡಿ 11 ಜನಕ್ಕೆ ಅಧ್ಯಕ್ಷರು ಫೋನ್ ಮಾಡ್ತಾರಂತೆ, ನಮ್ಮ 3 ಜನಕ್ಕೆ PDOಗೆ ಫೋನ್ ಮಾಡಕ್ಕೆ ಹೇಳ್ತಾರಂತೆ ಅವರು. ಈ ರೀತಿ ವಿಚಾರಗಳು ಯಾವುದೇ ವಿಚಾರದಲ್ಲೋ ಆದ್ರೂ ಈ ರೀತಿ ನಡೀತಾ ಇದೆ. ಅಂದ್ರೆ ಈಗ ನಾವು ಈ ಧರಣಿ ಕೂತಿರೋದು ಜನಸಾಮಾನ್ಯರಿಗಾಗ್ಲಿ, ವೀಕ್ಷಕರಿಗಾಗ್ಲಿ, ಈಗ ಪಂಚಾಯಿತಿ ಮೆಂಬರ್ಸಿಗಾಗ್ಲಿ, ಅಥವಾ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲರಿಗೂ ಏನ್ ಅನ್ಸ್ಬೋದು ಅಂದ್ರೆ, ಇವರೊಂದು ಸಾಮಾನ್ಯ ಒಂದು ಕೆಟ್ಟ ವಿಚಾರಕ್ಕೆ ಇಲ್ಲಿ ಧರಣಿ ಕೂತಿದಾರಲ್ಲಪ್ಪ, ಇವರಿಗೆ ಮಾಡಕ್ಕೆ ಕೆಲಸ ಇಲ್ವಾ ಅಂತ. ಇದು ಒಂದೇ ಕೆಟ್ಟ ವಿಚಾರ ಅಲ್ಲ, ಇಂಥ ತುಂಬಾ ವಿಚಾರಗಳು ನಡೆದಿದೆ. ಇನ್ನು ಮುಂದೆ ಈ ಪಂಚಾಯತಿಯಲ್ಲಿ ಈ ತರದ ವಿಚಾರಗಳು ನಡೀಬಾರ್ದು. ನಮ್ಮನ್ನು ಒಗ್ಗೂಡಿಸ್ಕೊಂಡು, ನಮ್ಮನ್ನು ಜೊತೆಗೆ ಸೇರಿಸ್ಕೊಂಡು
ಈ ಪಂಚಾಯಿತಿಯಲ್ಲಿ ಒಗ್ಗಟ್ಟಿನಿಂದ ಜನಪರ ಕೆಲಸಗಳನ್ನ ಮಾಡಲಿ ಅಂತ ನಾವು ಒಂದು ವಿಚಾರನ ಇಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಭೇದ ಭಾವಗಳು ಬೇಡ, ಸಿಬ್ಬಂದಿ ಆಗಲಿ ಸದಸ್ಯರೇ ಆಗಲಿ ಎಲ್ಲರೂ ಒಗ್ಗೂಡ್ಕೊಂಡು ಅವ್ರವ್ರ ಭಾಗದ ಕೆಲಸಗಳನ್ನ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಕ್ಕೆ. ಈಗ ಅವ್ರು ಬೇಡ ಇವ್ರು ಬೇಡ, ಯಾಕೆ ಬೇಡ? ಎಲ್ಲರೂ ಜನರು ಎಲ್ಲ ಪ್ರತಿನಿಧಿಗಳನ್ನ ಜನರ ಆರಿಸಿ ಕಳಿಸಿರೋದು. ಬಂದ್ಮೇಲೆ ಅವ್ರಿಗೊಂದು ಜನಪರ ಕೆಲಸಗಳು ಮಾಡ್ಬೇಕಂತ ಆಸಕ್ತಿ ಇರುತ್ತೆ. ಅದಕ್ಕೊಂದು ಒಗ್ಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಇಷ್ಟು ತನಕ ಆಯ್ತು, ಇನ್ನು ನಮ್ಗೆ ಏನಿದ್ರು 1 ವರ್ಷ ಸಿಗ್ಬೋದು ಅಷ್ಟೇ. 4 ವರ್ಷಗಳು ಕಳೀತು ನಮ್ದು ಅಧಿಕಾರ ವ್ಯಾಪ್ತಿನ. 1 ವರ್ಷದಲ್ಲಾದ್ರೂ ಎಲ್ಲರೂ ಒಟ್ಟಾಗಿ ಜನಪರ ಕೆಲಸಗಳನ್ನ ಹೋಗೋಣ ಅನ್ನೋದು ನಂದೊಂದು ವಿನಂತಿ. ಹಾಗೂ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಮಲೆನಾಡ ಮಂದಾರ ಕ್ರಿಯೇಷನ್ಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.